ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಕತೆ ಹೇಳೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಇದೊಂದು ನಿಜವಾದ ಕತೆ ಇದು. ಸೊ ಒಂದು ಹೆಣ್ಣು ಮಗುವಿನ ಬಾಳಿನಲ್ಲಿ ಹೇಗೆಲ್ಲ ಬಿರುಗಾಳಿ ಎಬ್ಬುತ್ತಲ್ಲ, ಸೊ ಅದನ್ನೆಲ್ಲ ಫೇಸ್ ಮಾಡೋವಂಥ ಒಂದು ಹೆಣ್ಣು ಎಷ್ಟು ಸ್ಟ್ರಾಂಗ್ ಆಗ್ತಾಳೆ. ಸೊ ಅದ್ರ ಬಗ್ಗೆ ನಾನು ಸ್ಫೂರ್ತಿ ಆಗ್ಬೋದೇನೋ ಬೇರೆ ಹೆಣ್ಮಕ್ಳಿಗೆ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿರೋ ಅಂಥ ಒಂದು ಏರಿಯಾದಲ್ಲಿ ಗಂಡ ಹೆಂಡ್ತಿ ಇಬ್ಬರು ಇರ್ತಾರೆ. ಅವ್ರ ಜೊತೆಗೆ ಮಕ್ಕಳು ಸಹ ಅವ್ರ ಮಕ್ಕಳು ಇರ್ತಾರೆ. ಸೊ ಹೆಂಡ್ತಿ ಬಂದು ಇವಾಗ ರೀಸೆಂಟಾಗಿ 1-2 ಇಯರ್ಸ್ ಬ್ಯಾಕ್ ಅವಳು ಯೂಟ್ಯೂಬ್ ಚಾನಲ್ ಮಾಡಿ ರನ್ ಮಾಡ್ತಾಯಿರ್ತಾಳೆ. ಗಂಡ ಬಂದು ಚಿಕ್ಕ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸೊ ಮಕ್ಕಳೆಲ್ಲ ಇಬ್ಬರು ಓದ್ತಾ ಇರ್ತಾರೆ. ಸೊ ಇದು ಕಷ್ಟ ಸುಖಗಳನ್ನು ಇಬ್ಬರು ಹಚ್ಕೊಂಡು ಬಾಳ್ತಾ ಇರ್ತಾರೆ. ಸೊ ಸಡನ್ನಾಗಿ ಏನಾಗುತ್ತೆ, 3 ತಿಂಗಳ ಮುಂಚೆ ಗಂಡನಿಗೆ ಹುಷಾರು ತಪ್ಪುತ್ತೆ. ಅವನಿಗೆ ಕಫ, ಕೆಮ್ಮು, ನೆಗಡಿ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಸ್ಟಾರ್ಟ್ ಆದಾಗ ಅವನಿಗೆ ಗೊತ್ತಿಲ್ಲ ಸೀರಿಯಸ್ ಆಗುತ್ತೆ ಅಂತ. ಸೊ ಕಂಪ್ನಿಯಲ್ಲಿ ಒಂದು ಪುಟ್ಟ ಪಾರ್ಟಿ ಇಟ್ಟಿರ್ತಾರೆ, ಗೆಟ್ ಟುಗೆದರು. ಅಲ್ಲಿದ್ದಂಥ ಸಾಸೇಜಸ್ನೆಲ್ಲ ತೊಗೊಂಡು ತಿಂದ್ಕೊಂಡು ಒಂದು ಮನೆಗೆ ಅದು ಓವರ್ ಆಗೋಯ್ತು ಅವನಿಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಅನ್ಈಸಿ ಫೀಲ್ ಆಗ್ತದೆ. ಕೆಮ್ಮು ಸ್ಟಾರ್ಟ್ ಆಯಿತು, ನೆಗಡಿ, ಜ್ವರ, ಎಲ್ಲ ಥರದ ಅನ್ಕಂಫರ್ಟಬಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಏನೊಂದು ಮಾತ್ರೆ ತೊಗೊಂಡ್ರೆ ಸರಿ ಹೋಗುತ್ತೆ ಅಂಥೇಳಿ ಮಾತ್ರೆ ಮೆಡಿಸಿನ್ಸ್ ಎಲ್ಲ ತೊಗೋತಾ ಇರ್ತಾರೆ. ಸೊ ಅದು ಒಂದು ವಾರ ಆದರೂ ಹೋಗಿರಲ್ಲ. ಮಗುಗೆ ಆಫೀಸ್ ರಜೆ ಹಾಕ್ತಾರೆ. ಸೊ ಮಗುಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರ್ತಾರೆ. ಆವಾಗಲೂ ಉಸಿರು ಕಟ್ಕೊಂಡಂಗೆ ಆಗುತ್ತೆ. ಒಂದು ಮೆಟ್ಲು ಏರೋಕ್ಕಾಗಲ್ಲ, ಉಸಿರು ಕಟ್ಕೊಂಡಂಗೆ ಆಗುತ್ತೆ. ಸೊ ಈ ಥರ ಬೇಡ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಡಯಾಗ್ನೋಸ್ ಮಾಡಿ ನೋಡಿದಾಗ ಇದು ಗಂಡನಿಗೆ 2 ಲಂಗ್ಸು ಫೇಲ್ಯೂರ್ ಆಗಿರುತ್ತೆ. ಸೊ ಇವಾಗ ಏನು ಮಾಡೋದು, ತುಂಬ ಸೀರಿಯಸ್ ಕಂಡೀಷನ್. ಬೆಂಗಳೂರಲ್ಲೂ ಇಟ್ಕೊಂಡು ಟ್ರೀಟ್ಮೆಂಟ್ ನೋಡಿದ್ರು. ಸೊ ಡಾಕ್ಟ್ರ್ ಹೇಳಿಬಿಟ್ರು ಅವ್ರಿಗೆ, ಇಲ್ಲ ಇದು ತುಂಬ ಕ್ರಿಟಿಕಲ್ ಕಂಡೀಷನ್, ನಾವೇನೂ ಮಾಡೋಕ್ಕಾಗಲ್ಲ. ಹೆಂಡ್ತಿ ಇಟ್ಕೊಂಡು ನಾವಿನ್ನೂ ಒಳ್ಳೆ ಹಾಸ್ಪಿಟ್ಲ್ ನೋಡೋಣ ಅಂಥೇಳಿ ಚೆನ್ನೈಗೆ ಶಿಫ್ಟ್ ಆಗ್ತಾರೆ. ಚೆನ್ನೈಗೆ ಶಿಫ್ಟ್ ಆಗಿದ ತಕ್ಷಣ ಅವರು ಏನೋ ಒಂದು ಭರವಸೆ ಕೊಟ್ಟಿರ್ತಾರೆ. ಸೊ ಇಲ್ಲ ನೋಡೋಣ ಹಾಗೆ ಹೀಗೆ ಅಂದ್ಬಿಟ್ಟು ಒಂದು ಭರವಸೆ ಕೊಟ್ಟು ಎಗ್ಮೋದಲ್ಲಿ ಇಟ್ಟಿರ್ತಾರೆ. ಎಗ್ಮೋ ಅಂದರೆ ಆಕ್ಸಿಜನ್, ಅದೇ ಬ್ಲಡ್ ಪ್ಯೂರಿಫೈ ಮಾಡುವಂಥ ಮಷಿನು. ಸೊ ಏನು ಪಾಸ್ ಆಗುತ್ತೋ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆಗಿ ಹೆಣ್ಮಗು ಏನು ಮಾಡುತ್ತೆ, ದಿನ ಬರುತ್ತೆ, ಮನೆಗೆ ಹೋಗುತ್ತೆ, ಹಾಸ್ಪಿಟ್ಲಿಗೆ ಬರುತ್ತೆ, ಮೀಟಿಂಗ್ ಮಾಡುತ್ತೆ ಡಾಕ್ಟರ್ಸ್ ಜೊತೆಗೆ. ಅವರು ನೋಡೋಣ ಅಂಥೇಳಿ ಇದು ಮಾಡ್ತಾರೆ. ಎಗ್ಮೋದಲ್ಲೇ ಇರ್ತಾರೆ ಹಸ್ಬೆಂಡು. ಈ ಅಮ್ಮ ದೇವಸ್ಥಾನಕ್ಕೆಲ್ಲ ಸುತ್ತಾಡಿಕೊಂಡು ಹರಕೆ ಹೊತ್ಕೊಂಡು ದೇವ್ರ ಹತ್ರ ಅಲ್ಲಿ ದೀಪ, ಮಂಗಳಾರತಿ ಅದು ಇದು ಅಂತ ಮಾಡಿ ಟ್ರೈ ಮಾಡ್ತಾನೆ. ದೇವ್ರ ಹತ್ರ ಒಂದು ನಮಗೆ ದಾರಿ ತೋರಿಸ್ತಾನೆ ಅಂತ ಸರಿಯಾಗಿ ಊಟ ಮಾಡಿದೆ. ಅಲ್ಲಿದ್ದಂಥ ಪ್ರಸಾದ ಕೊಡ್ತಾರಲ್ಲ, ಅದನ್ನು ತಿಂದ್ಕೊಂಡು ಏನೋ ಅವ್ರ ಲೈಫು ಇದು ಮಾಡೋದು ಆಗಿಬಿಡುತ್ತೆ. ಸೊ ಈ ಹೆಣ್ಣು ದಿನ ಒಂದು ಕ್ರಿಟಿಕಲ್ ಕಂಡೀಷನ್ಸ್ನ ಫೇಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ April 25 ಗಂಡ ಕೊನೆ ಉಸಿರು ಎಳೆದು ಹಾಸ್ಪಿಟ್ಲಲ್ಲೇ ಕೊನೆ ಉಸಿರು ಎಳೆದಿರ್ತಾರೆ. ಸೊ ಆ ದೇವರು ಹಿಂಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ, ಏನು ಹೇಳುತ್ತೆ ಅಂದರೆ, ಆ ದೇವ್ರು ನನ್ನನ್ನು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ, ಇದೆಲ್ಲ ಗೊತ್ತಿತ್ತೇನೋ ತನಗೆ ಆಗೋದು. ಸೊ ಅದಕ್ಕೆ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ತೇನೋ, ನೋಡಮ್ಮ ನಿನಗೆ ಈ ಥರ ಎಲ್ಲ ಆಗ್ತಿದೆ, ಸೊ ಇದೆಲ್ಲ ನೋಡ್ಕೋಬೇಕಾಗುತ್ತೆ ನೀ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಂಥ ನನಗೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ಬೇಕು ಅನ್ನಿಸ್ತೇನೋ ದೇವರಿಗೆ. ಇದೆಲ್ಲ ಆಗುತ್ತೆ ಅಂತ ದೇವ್ರಿಗೆ ಮುಂಚೆನೇ ಗೊತ್ತಿತ್ತಲ್ಲ. ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ ದೇವ್ರು ಬೇರೆಯೇ ದಾರಿ ತೋರಿಸಿರ್ತಾನೆ ಅಲ್ವಾ. ನೋಡಿ ಹೇಗಿದೆ ಸೃಷ್ಟಿ ಅನ್ನೋದು. ಸೊ ಯಾವುದೇ ಒಂದು ಬಾಗಿಲು ಕ್ಲೋಸ್ ಆದರೆ ಇನ್ನೊಂದು ಬಾಗಿಲು ನಮಗೋಸ್ಕರ ಕಾಯ್ತಾ ಇರುತ್ತೆ. ಪ್ಲ್ಯಾನ್ ಬೇರೆಯೇ ಇರುತ್ತೆ. ಹೀಗೂ ಆ ಗಂಡನಿಗೆ ಆ ಪ್ರೈವೇಟ್ ಕನ್ಸರ್ನಲ್ಲಿ ಇನ್ಶೂರೆನ್ಸ್ ಅಂತ ಮಾಡಿಸಿದ್ರು. ಪಾಪ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು, ಏನೂ ಆಗಲಿಲ್ಲ ಪ್ರಯೋಜನ. ಇದೆಲ್ಲ ನಮಗೊಂದು ಸ್ಫೂರ್ತಿ ಅಲ್ವಾ.